ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫಸ್ಟ್ ಪಿ-ಯು-ಸಿ ಎಕ್ಸಾಮ್ ಮುಗಿಸಿ ಸಿಕ್ಕಿದ 1 ವಾರ ರಜದಲ್ಲಿ ನಾನೇನು ಮಾಡಿದೆ ಅನ್ನೋದೇ ಇವತ್ತಿನ ವಿಡಿಯೋ ಆಗಿರುತ್ತೆ. ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಅಲ್ಲಿಗೆ ಹೋಗಬೇಕು, ಇದನ್ನು ಮುಗಿಸ್ಬೇಕು ಅಂದ್ಕೊಂಡಿದ್ದು ನನಗೆ ಎಲ್ಲ ಮುಗ್ಸೋಕ್ಕಾಗಿಲ್ಲ ಅಂತಂದರೂ ಮೆಜಾರಿಟಿ ಅಂತೂ ಕಂಪ್ಲೀಟ್ ಮಾಡಿದೆ. ನಾವು ರಜಕ್ಕೆ ಹೋಗಿದ್ದೆ ನಮ್ಮ ರಿಲೇಟಿವ್ಸ್ ಮನೆಗೆ. ನಮ್ಮ ರಿಲೇಟಿವ್ಸ್ ಮನೆ ಇರೋದು ಚಿಕ್ಕಬಳ್ಳಾಪುರದ ಹತ್ರ. ಚಿಕ್ಕಬಳ್ಳಾಪುರದಲ್ಲಿ ಕೆಲವೊಂದಷ್ಟು ಪ್ಲೇಸಸ್ ಇದೆ ವಿಸಿಟ್ ಮಾಡುವಂಥದ್ದು ಅಂದ್ಬಿಟ್ಟು ನಾವು ಫಸ್ಟ್ ಹೋಗಿದ್ದೆ ಈಶಾ ಫೌಂಡೇಶನ್ಗೆ. ನೈಟ್ ಶೋ ನೋಡೋಣ ಅಂದ್ಬಿಟ್ಟು ಸಂಜೆ ಮಾಡಿಕೊಂಡು ಆ ಪ್ಲೇಸ್ಗೆ ಹೋದ್ವಿ. ನಾನು ಅನ್ಕೋತಿದ್ದೆ ಯಾಕಪ್ಪ ಜನ ಈ ಪ್ಲೇಸ್ನ ಅಷ್ಟು ಇಷ್ಟಪಡ್ತಾರೆ, ಈ ಪ್ಲೇಸಲ್ಲಿ ಅಂಥ ಸ್ಪೆಷಾಲಿಟಿ ಏನಿದೆ, ಯಾಕೆ ಈ ಪ್ಲೇಸ್ನ ಅಷ್ಟು ಹೈಪ್ ಮಾಡ್ತಾರೆ ಜನ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇಟ್ ಇಸ್ ಅಟ್ಮೋಸ್ಟ್ ಪೀಸ್ ಅಂತ. ಈಗಿನ ಕಾಲದಲ್ಲಿ ಲೈಫ್ ಸ್ಟೈಲ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಏನು ಮಾಡಿದ್ರು ಸ್ಟ್ರೆಸ್ಸು, ಎಲ್ಲೋದ್ರೂ ಸ್ಟ್ರೆಸ್ಸು ಅನ್ನೋ ಟೈಮಲ್ಲಿ ಈ ಥರ ಒಂದು ಪ್ಲೇಸಿಗೆ ಬಂತಂದರೆ ನಮ್ಮ ಮತ್ತು ದೇವ್ರ ಮಧ್ಯ ನಡೆಯೋ ಕಾನ್ವರ್ಸೇಷನ್ ಬಿಟ್ಟು ಬೇರೆ ಏನೂ ನಮ್ಮ ತಲೆಯಲ್ಲಿ ಓಡಲ್ಲ. ಆ್ಯಂಡ್ ನನಗಂತೂ ಫಸ್ಟ್ ಪಿ-ಯು-ಸಿ ಎಕ್ಸಾಮ್ ಮುಗಿಸ್ಕೊಂಡು ಅಲ್ಲಿಗೆ ಹೋದಾಗ ಒಂದು ಸ್ಟ್ರೆಸ್ ಬಸ್ಟರ್ ಅಂತಲೇ ಹೇಳ್ಬೋದು. ನೆಮ್ಮದಿಯಾಗಿ ದೇವ್ರ ಮುಂದೆ ಕೂತು ದೇವ್ರ ಧ್ಯಾನ ಮಾಡಬೇಕಾದ್ರೆ ಸಿಗೋ ಖುಷಿನೇ ಬೇರೆ. ಆ್ಯಂಡ್ ಆ ಪ್ಲೇಸ್ ಕೂಡ ತುಂಬಾ ವೆರಿ ವೆಲ್ ಮೇಂಟೈನ್ಡ್. ಜನ ಕೂಡ ಯಾರೂ ಡಿಸ್ಟರ್ಬ್ ಮಾಡಲ್ಲ. ನನಗಂತೂ ಈ ಪ್ಲೇಸ್ ಒಂಥರ ಗೂಸ್ ಬಂಪ್ಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟು ನಾವು ಹೋಗಿದ್ದೆ ಘಾಟಿ ಸುಬ್ರಹ್ಮಣ್ಯಕ್ಕೆ. ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದ ದಿನ ಅಂತೂ ಇಟ್ಸ್ ಅ ವೆರಿ ಹೆಕ್ಟಿಕ್ ಡೇ. ಯಾಕಂತಂದರೆ ಬಸ್ ಹತ್ತು, ಬಸ್ ಇಳಿ, ಆ ಒಂದು ಜನರಲ್ಲಿ ನಡುವೆ ದರ್ಶನ ಮಾಡು ಆ್ಯಂಡ್ ಊಟ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಒಂದು ಟೋಟಲಿ ಟಯರ್ಡ್ ಅಂತಲೇ ಹೇಳ್ತೀನಿ. ಹಾಗಾಗಿ ನೆಕ್ಸ್ಟ್ ಡೇ ಎಲ್ಲೂ ಹೋಗ್ದಂಗೆ ಮನೇಲಿ ಅವತ್ತಿನ ದಿನ ರೆಸ್ಟ್ ಮಾಡಿ ಆ ಒಂದು ದಿನನ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ನಾವು ಲಾಸ್ಟ್ ಡೇ ಅಂತಂದರೆ ಬರೋ ಹಿಂದಿನ ದಿನ ಹೋಗಿದ್ದೆ ಕೈವಾರ ತಾತಯ್ಯಂಗೆ. ಕೈವಾರ ತಾತಯ್ಯ ಕೂಡ ಈಸ್ ಒನ್ ಆಫ್ ದ ಫೇಮಸ್ ಪ್ಲೇಸ್ ಆ ಒಂದು ಜಾಗದಲ್ಲಿ. ಸೊ ಲಾಸ್ಟ್ ಡೇ ನಾವು ಅಲ್ಲಿಗೆ ಹೋಗಿದ್ವಿ. ಈ ಪ್ಲೇಸು ಒಂಥರ ಪೀಸ್ಫುಲ್ ಎನ್ವೈರ್ಮೆಂಟ್ ಇರೋ ಪ್ಲೇಸ್ ಅಂತಲೇ ಹೇಳ್ತೀನಿ. ನನಗೆ ಇಲ್ಲೋದಾಗಲೂ ತುಂಬಾ ಖುಷಿ ಆಯಿತು. ಆ್ಯಂಡ್ ನನಗೆ ಇವ್ರ ಕತೆ ಕೇಳಾದ್ಮೇಲಂತೂ ಬಿಹೈಂಡ್ ಸೈನ್ಸ್ ಏನೆಲ್ಲ ನಡೆಯುತ್ತಪ್ಪ ಅಂತ ಅನ್ನಿಸ್ತು. ಆ್ಯಂಡ್ ಈ ಪ್ಲೇಸ್ ಅಂತೂ ಅವ್ರ ಕತೆ ಅಂತೂ ಇಟ್ಸ್ ಟೋಟಲಿ ಮೆಸ್ಮರೈಸಿಂಗ್. ಸೊ ಕೊನೆಯದಾಗಿ ಎಲ್ಲ ಪ್ಲೇಸಸ್ನು ವಿಸಿಟ್ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ. ಇಲ್ಲಿ ತೋರಿಸ್ತಿರೋಂಥ ಕೆಲವೊಂದಷ್ಟು ಪಿಕ್ಚರ್ಸ್ ಅಲ್ಲಿ ತೆಗೆದಂಥ ಪಿಕ್ಚರ್ಸ್ ಆಗಿರುತ್ತೆ. ಆ್ಯಂಡ್ ನನಗೆ ಅಲ್ಲಿ ಏನು ನಾನು 5 ದಿನ ಕಳೆದೆ, ಇಟ್ ಈಸ್ ಆಲ್ ಅಬೌಟ್ ಡಿವೈನಿಟಿ ಆ್ಯಂಡ್ ಪೀಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.